ಶಿವಮೊಗ್ಗ ನಗರದಲ್ಲಿ ಮೊಟ್ಟಮೊದಲ ಬಾರಿಗೆ ನಡೀತಾ ಇರುವಂತಹ ಟಿವಿ9 ಎಜುಕೇಷನ್ ಎಕ್ಸ್ಪೋಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ವಿದ್ಯಾರ್ಥಿಗಳು ಎಕ್ಸ್ಪೋಗೆ ಆಗಮಿಸಿ ಶೈಕ್ಷಣಿಕ ಗೊಂದಲಕ್ಕೆ ಸ್ಥಳದಲ್ಲಿ ಪರಿಹಾರ ಕಂಡುಕೊಳ್ತಿದ್ದಾರೆ. ಹತ್ತಾರು ಪ್ರತಿಷ್ಠಿತ ಕಾಲೇಜುಗಳು, ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳು ಈಗ ಮಲೆನಾಡಿನ ಹೆಬ್ಬಾಗಿಲಿನಲ್ಲೇ ಸಮಾಗಮಗೊಂಡಿವೆ. ಭವಿಷ್ಯದ ಕನಸು ಹೊತ್ತು ಸಾವಿರಾರು ವಿದ್ಯಾರ್ಥಿಗಳು ಪೋಷಕರ ಕೈ ಹಿಡಿದು ಈ ಶೈಕ್ಷಣಿಕ ಮೇಳದ ಕಡೆಗೆ ದೌಡಾಯಿಸ್ತಾ ಇದ್ದಾರೆ. ಹೌದು, ಶಿವಮೊಗ್ಗ ನಗರದ ಪೊಲೀಸ್ ಭವನದಲ್ಲಿ 2 ದಿನಗಳ ಟಿವಿ9 ಎಜುಕೇಷನ್ ಎಕ್ಸ್ಪೋಗೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಶಿವಮೊಗ್ಗ ನಗರದಲ್ಲಿ ಮೊದಲ ಬಾರಿಗೆ ನಡೀತಾ ಇರುವ ಟಿವಿ9 ಎಜುಕೇಷನ್ ಎಕ್ಸ್ಪೋಗೆ ನಿನ್ನೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದ್ರು. ಬಹಳ ಸಂತೋಷ ಆಗ್ತದೆ ಮತ್ತು ಅವಶ್ಯಕತೆ ಇರತಕ್ಕಂಥ ಒಂದು ಎಕ್ಸಿಬಿಷನ್ನ ನೀವು ಮಕ್ಕಳಿಗೋಸ್ಕರ ನೀವು ಮಾಡಿದಿರಿ. ಎಲ್ಲ ಕಡೆ ಓಡಾಡ್ಕೊಂಡು ಮಾಡೋದ್ರ ಬದಲು ಒಂದೇ ವೇದಿಕೆಯಲ್ಲಿ ಮಾಡೋದಿದೆಯಲ್ಲ, ಅದು ಭಾಳ ಒಳ್ಳೆಯದು. ಅದರಲ್ಲೂ ಟಿವಿ9 ಅವ್ರು ನೀವು ಮಾಡಿದಾಗ ಭಾಳ ಅರ್ಥಪೂರ್ಣವಾಗಿರ್ತದೆ ಮತ್ತು ಅದಕ್ಕೆ ವ್ಯಾಲ್ಯೂ ಇರ್ತದೆ. ನನ್ನ ಕ್ಷೇತ್ರದೊಳಗೇ ಇವತ್ತು ನೀವು ಬಂದು ಮಾಡಿರೋದು, ನಿಮಗೆ ಸ್ವಾಗತ, ನಿಮಗೆ ಧನ್ಯವಾದಗಳು, ಕೃತಜ್ಞತೆಗಳು. ಆದರೆ ನೀವು ಶಿವಮೊಗ್ಗದಲ್ಲಿ ಬಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಬಂದು ಮಾಡೋದು, ಡಿಸ್ಟ್ರಿಕ್ಟ್ ಅವರಿಗೆ ಬಂದು ಮಾಹಿತಿಯನ್ನು ಕೊಟ್ಟು ನೀವೆಲ್ಲರೂ ಮಕ್ಕಳು ಇಲ್ಲಿ ಬನ್ನಿ ಅನ್ನೋದು ನಿಜವಾಗ್ಲೂ ಇದು ಗ್ರೇಟ್. ಹ್ಯಾಟ್ಸ್ ಆಫ್ ಟು ಯು, ಆಲ್ ದ ಬೆಸ್ಟ್. ಶಿವಮೊಗ್ಗದ ಪೊಲೀಸ್ ಭವನದಲ್ಲಿ ನಡೀತಾ ಇರುವ ಟಿವಿ9 ಎಜುಕೇಷನ್ ಎಕ್ಸ್ಪೋಗೆ ಜಿಲ್ಲಾ ಎಸ್ಪಿ ನಿಖಿಲ್ ಬಿ ಭೇಟಿ ನೀಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನಮ್ಮ ಟಿವಿ9 ಅವರು ಇಲ್ಲಿ ಒಂದು ಒಳ್ಳೆಯ ಎಜುಕೇಷನ್ ಎಕ್ಸ್ಪೋವನ್ನು ನಡೆಸಿದ್ದಾರೆ. ನಾವು ಒಳಗಡೆ ಹೋಗಿ ನೋಡಿದ್ವಿ, ಅಕ್ರಾಸ್ ದ ಎಂಟೈರ್ ಕಂಟ್ರಿ, ಗುಜರಾತಿಂದ ಆಗಿರ್ಬೋದು, ಮತ್ತು ರಾಜಸ್ಥಾನ, ಹರಿಯಾಣ, ಬ್ಯಾಂಗ್ಳೂರ್ ಎಲ್ಲ ಕಡೆಯಿಂದನೂ ಯೂನಿವರ್ಸಿಟಿಗಳು ಬಂದಿದ್ದಾವೆ. ಟಿವಿ9 ಅವರ ಮುಖಾಂತರ ಇಲ್ಲಿ ಒಂದು ಮಕ್ಕಳಿಗೆ ಮತ್ತು ಪೋಷಕರಿಗೆ ಇಬ್ಬರಿಗೂ ಒಳ್ಳೆಯ ಒಂದು ಸಂದೇಶ ರವಾನೆ ಆಗಿದೆ ಅಂತ ಹೇಳ್ಕೊಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಮೆಡಿಕಲ್, ಇಂಜಿನಿಯರಿಂಗ್ ಹಾಗೂ ವಿಶೇಷವಾಗಿ ಎಐ ತಂತ್ರಜ್ಞಾನದ ಕುರಿತಾದ ಸಮಗ್ರ ಮಾಹಿತಿ ವಿದ್ಯಾರ್ಥಿಗಳ ಗಮನ ಸೆಳೀತಾ ಇದೆ. ಮೇಳದ ಮೊದಲ ದಿನವೇ ಲಕ್ಕಿ ಡ್ರಾ ಮೂಲಕ ವಿದ್ಯಾರ್ಥಿ ಯಶಸ್ಸು ಎಲೆಕ್ಟ್ರಿಕ್ ಸ್ಕೂಟಿ ಹಾಗೂ ಅರ್ಜಾನ್ಗೆ ಲ್ಯಾಪ್ಟಾಪ್ ಲಭಿಸಿದೆ. ಅಭೂತಪೂರ್ವ ಪ್ರಕ್ರಿಯೆ ಸಿಗ್ತಾ ಇರುವ ಈ ಶೈಕ್ಷಣಿಕ ಮೇಳ ಇವತ್ತು ಕೊನೆ ದಿನವಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಬಸವರಾಜ ಯರಗಣವಿ, ಟಿವಿ9 ಶಿವಮೊಗ್ಗ.